ಕೊಡಗು ಜಿಲ್ಲಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿದೆ. ಬ್ರಹ್ಮಗಿರಿ ತಪ್ಪಲಲ್ಲಿ ಎಡಬಿಡದೆ ಮಳೆ ಸುರಿತಾ ಇದೆ. ಸಂಪೂರ್ಣವಾಗಿ ಮಡಿಕೇರಿ ತಾಲೂಕಿನ ಭಾಗಮಂಡಲ ಜಲಾವೃತವಾಗಿದೆ. ಭಗಂಡೇಶ್ವರ ದೇವಾಲಯದ ಮೆಟ್ಟಿಲ ತನಕ ನೀರು ಹರಿತಾ ಇರುವಂತಹ ದೃಶ್ಯ ಕಂಡು ಬಂದಿದೆ. ಭಾಗಮಂಡಲ ನಾಪೋಕ್ಲು ರಸ್ತೆ ಕೂಡ ಸಂಪರ್ಕ ಕಡಿತ ಆಗಿದೆ. ಕೊಡಗು ಜಿಲ್ಲಾದ್ಯಂತ ಆಗ್ತಾ ಇರುವಂತಹ ಮಳೆಯ ಪ್ರಮಾಣ ಮತ್ತು ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ನಾವು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಸಂಪೂರ್ಣವಾಗಿ ಈ ಭಾಗಮಂಡಲ ಪ್ರದೇಶ ಇದೆಯಲ್ಲ, ಸ್ವಲ್ಪ ಮಳೆ ಬ್ರಹ್ಮಗಿರಿ ತಪ್ಪಲಲ್ಲಿ ಹೆಚ್ಚಾದರೂ ಸಾಕು, ಅದರ ನೇರ ಪರಿಣಾಮ ತ್ರಿವೇಣಿ ಸಂಗಮ ಪ್ರದೇಶದಲ್ಲಿ ಆಗುತ್ತೆ. ಮತ್ತು ಆ ಭಾಗಮಂಡಲದ ಆ ಪ್ರದೇಶದ ಅಕ್ಕಪಕ್ಕದಲ್ಲೇ ರಸ್ತೆ ಸಂಚಾರಗಳೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಒಂದಷ್ಟು ದಿನಗಳ ಕಾಲ ನಿಲ್ಲುತ್ತೆ. ಅದೇ ರೀತಿ ವಾತಾವರಣ ಈಗ ಕಂಡು ಬರ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆಗ್ತಾ ಇರುವಂತಹ ಮಳೆಯ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ಭಾಗಮಂಡಲ ಕಾವೇರಿಯ ಉಗಮ ಸ್ಥಳ ಮತ್ತು ತ್ರಿವೇಣಿ ಸಂಗಮ ಪ್ರದೇಶ ಕೂಡ ಇಲ್ಲೇ ಇರೋದು. ಹೀಗಾಗಿ ಬಹಳ ಬೇಗ ಫ್ಲಡೆಡ್ ರೀತಿಯಾದಂತಹ ವಾತಾವರಣ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಈ ಕಾವೇರಿ, ಕನ್ನಿಕೆ ಮತ್ತೆ ಸುಜೋತಿ ಅಂತ ಹೇಳಿ ಮೂರು ನದಿಗಳು, ಒಂದು ಅದರಲ್ಲಿ ಗುಪ್ತಗಾಮಿನಿ ಸುಜೋತಿ, ಮೂರು ನದಿಗಳು ಸೇರುವಂತಹ ಪ್ರದೇಶ. ಇವತ್ತಿಗೆ ಪುಷ್ಯ ಮಳೆ ಕೊನೆಯ ದಿನ ನೋಡಿ. ಎಲ್ಲಿ ಓಡಾಡಲಿಕ್ಕೂ ಫ್ಲೈಓವರ್ನ ಬಳಕೆ. ಕೊಡ್ತಾ ಇದ್ವಿ ನಾವು ಹೇಗಿದೆ ವಾತಾವರಣ ಅನ್ನೋದನ್ನ ನೀವು ವಿಜುವಲ್ಸ್ ಮೂಲಕ ಕೂಡ ನೋಡ್ತಾ ಇದ್ದೀರಾ. ದೇವಸ್ಥಾನದ ಅಕ್ಕಪಕ್ಕದಲ್ಲಿರುವಂತಹ ಅಷ್ಟೂ ರಸ್ತೆಗಳಲ್ಲೂ ಕೂಡ ಕಾವೇರಿ ಆವರಿಸಿದ್ದಾಳೆ. ಕಾವೇರಿ ನದಿ ಪ್ರವಾಹದ ಸ್ಥಿತಿಯನ್ನು ತಲುಪಿದೆ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಕಾವೇರಿ ಕ್ಯಾಚ್ಮೆಂಟ್ ಏರಿಯಾಗಳಲ್ಲಿ ಇದೆಲ್ಲ ತುಂಬಾ ಇಂಪಾರ್ಟೆಂಟು. ಮಳೆ ನಡುವೆ ಕೂಡ ತಲಕಾವೇರಿ ಕ್ಷೇತ್ರದಲ್ಲಿ ಪೂಜೆಯನ್ನ ನಡೆಸಲಾಗ್ತದೆ. ಯಾಕಂದ್ರೆ ಧಾರ್ಮಿಕವಾಗಿ ತುಂಬಾ ಪವಿತ್ರವಾಗಿರುವಂತಹ ಕ್ಷೇತ್ರ ಈ ತಲಕಾವೇರಿ ಕ್ಷೇತ್ರ. ಮೆಟ್ಟಿಲುಗಳ ಮೇಲೆ ನೀರು ಹರಿತಾ ಇರೋದು ಕಂಡು ಬರ್ತಾ ಇದೆ. ಕಾವೇರಿಯ ಉಗಮ ಸ್ಥಳದಲ್ಲಿ ಮಳೆಯ ವೈಭವ ಕಂಡು ಭಕ್ತರು ಸಂಭ್ರಮಿಸ್ತಾ ಇದ್ದಾರೆ. ನಾಡು ಸುಭೀಕ್ಷವಾಗಿರಬೇಕು ಅಂತ ಹೇಳಿದ್ರೆ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗಬೇಕು. ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಕರ್ನಾಟಕದಲ್ಲಿ ಕಾವೇರಿ ನದಿ ಹರಿಯುವ ವ್ಯಾಪ್ತಿ ಸುಮಾರು 400 ಕಿಲೋಮೀಟರ್ ತನಕ ಇದೆ. 400 ಕಿಲೋಮೀಟರ್. ಅಷ್ಟೂ ಕಡೆಗಳಲ್ಲಿ ಬೆಳೆ ಚೆನ್ನಾಗಾಗಬೇಕು, ಬೆಳೆ ಚೆನ್ನಾಗಿ ಬರಬೇಕು ಅಂದರೆ ಈ ನದಿಯಲ್ಲಿ ನೀರಿರಬೇಕು. ಹೀಗಾಗಿ ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ರೈತಾಪಿ ವರ್ಗ ಸಂಭ್ರಮಿಸ್ತಾ ಇದೆ, ಜನ ಸಂಭ್ರಮಿಸ್ತಾ ಇದ್ದಾರೆ. ಅಷ್ಟಲ್ಲದೆ ನಾವು ಹೇಳ್ತೀವ ಇಡೀ ಕನ್ನಡ ನಾಡಿನ ಜೀವನದಿನೇ ಕಾವೇರಿ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ಈಗ ಸದ್ಯಕ್ಕೆ ಮಡಿಕೇರಿ ಭಾಗದಲ್ಲಿ ಅಥವಾ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೇಗೆ ಸುರಿತಾ ಇದೆ ಮಳೆಯ ಪ್ರಮಾಣದ ಬಗ್ಗೆ ಏನೇನು ಮುನ್ಸೂಚನೆಗಳು ಹವಾಮಾನ ಇಲಾಖೆಯಿಂದ ಸಿಕ್ಕಿದೆ, ಇಲ್ಲಿ ತನಕ ಮಳೆಯಿಂದ ಆಗಿರುವಂತಹ ಸಮಸ್ಯೆಗಳು ಕೂಡ ಯಾವ ರೀತಿ ಇದೆ ಅಂತ? ಮಮತಾ, ಕೊಡಗು ಜಿಲ್ಲೆಯಾದ್ಯಂತ ಮುಂದುವರೆದ ಮಳೆ ಆರ್ಭಟ ಅಂತಾನೆ ಹೇಳ್ಬೋದು. ಕಳೆದ ರಾತ್ರಿಯಿಂದನೂ ಕೂಡ ಎಡೆಬಿಡದೆ ಮಳೆ ಸುರಿತಾ ಇದೆ. ಅದರಲ್ಲೂ ಕೂಡ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಎಡೆಬಿಡದೆ ಸುರಿತಿರುವ ಮಳೆಯಿಂದ ಏನು ಭಾಗಮಂಡಲದ ತ್ರಿವೇಣಿ ಸಂಗಮ ಇದೆ ಅದು ಸಂಪೂರ್ಣವಾಗಿ ಜಲಾವೃತ ಕೂಡ ಗೊಂಡಿರ್ತಕ್ಕಂಥದ್ದು. ಇಷ್ಟೇ ಅಲ್ಲದೆ ಏನು ತಲಕಾವೇರಿ ಕ್ಷೇತ್ರ ಏನಿದೆ ಆ ತಲಕಾವೇರಿ ಕ್ಷೇತ್ರದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಹೀಗಾಗಿ ಏನು ಮೆಟ್ಟಿಲುಗಳ ಮೇಲೂ ಕೂಡ ಮಳೆಯ ನೀರು ಸಿಂಚನ ಆಗ್ತಿದೆ. ಆ ವೈಭವವನ್ನ ಸ್ಥಳೀಯ ಏನು ಬರುವಂತ ಏನು ಪ್ರವಾಸಿಗರಿದ್ದಾರೆ, ಭಕ್ತರಿದ್ದಾರೆ, ಅವರು ಅದನ್ನ ಸಂಭ್ರಮಿಸುವಂತಹ ದೃಶ್ಯಗಳು ಕೂಡ ಹೆಚ್ಚಾಗಿ ಬರ್ತಾ ಇದೆ. ಇನ್ನು ಅಷ್ಟೇ ಅಲ್ಲದೆ ಮಡಿಕೇರಿಯ ಸುತ್ತಮುತ್ತ ಭಾರಿ ಮಳೆ ಆಗ್ತಿರೋದ್ರಿಂದ ಅಲ್ಲಲ್ಲಿ ಭೂಕುಸಿತ ಕೂಡ ಉಂಟಾಗ್ತಿರ್ತಕ್ಕಂಥದ್ದು. ಹೀಗಾಗಿ ಹಲವಾರು ಏನು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶವನ್ನ ಈಗಾಗಲೇ ಗುರುತು ಏನ್ ಮಾಡಿದ್ರು ಅಂತ ಕುಟುಂಬಗಳು, ಅಂದ್ರೆ ಡೇಂಜರಸ್ ಝೋನ್ ನಲ್ಲಿ ಇರ್ತಕ್ಕಂಥ ಕುಟುಂಬಗಳಿಗೆ ಸ್ಥಳಾಂತರವನ್ನ ಆಗ್ಲಿಕ್ಕೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿನ್ನೆ ಮಲೆನಾಡು ಸಮೀಪ ಒಂದು ಬೃಹತ್ ಬಂಡೆ ಕೂಡ ಬಿದ್ದಿತ್ತು. ಅದನ್ನು ಕೂಡ ಕೆಲ ಗಂಟೆಗಳ ನಂತರ ಏನು ಸ್ಥಳೀಯ ಕಂದಾಯ ಇಲಾಖೆಯವರು ಅದನ್ನ ತೆರವು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಾದ್ಯಂತ ಮಳೆಯ ತೀವ್ರತೆ ಕೂಡ ಹೆಚ್ಚಾಗ್ತಿದೆ. ಒಂದಲ್ಲ ಒಂದು ರೀತಿಯ ಅವಾಂತರಗಳು ಕೂಡ ಜಿಲ್ಲೆಯಾದ್ಯಂತ ಮುಂದುವರಿತಿದೆ ಅಂತಾನೆ ಹೇಳ್ಬೋದು ಮಮತಾ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.